there's something that would have happened in your past. It may be your illusion. How will you come out from this, human? ಅವಶ್ಯಕತೆ ಪ್ರತಿಯೊಬ್ಬರನ್ನು ಇಲ್ಲಿ ಬರೋ ಹಾಗೆ ಮಾಡಿದೆ. ಪ್ರತಿದಿನ ಕ್ಷಣ ಕ್ಷಣಕ್ಕೂ ನೀವು ಬಯಸೋದು ಈ ಜಾಗನೇ. ಪ್ರತಿಯೊಬ್ಬರಿಗೂ ನನ್ನ ಅವಶ್ಯಕತೆ ಎಷ್ಟಿದೆ ಅಂತ ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಿದೆ. ಹ್ಯೂಮನ್, ಪ್ರಾರಂಭದಲ್ಲಿ ಪ್ರಕೃತಿ ಮಧ್ಯೆ ನೀನೇ ಸಂತೋಷವಾಗಿ ಬದುಕ್ತದೆ ಗೊತ್ತಾ? ಮೊದಲೇ ಎಲ್ಲ ಚೆನ್ನಾಗಿತ್ತು. ಆಧುನಿಕತೆ ಅಭಿವೃದ್ಧಿ ಆಗ್ತಾ ಆಗ್ತಾ ಇವಾಗ ಪ್ರಪಂಚ ತುಂಬ ಬರೀ ಸಮಸ್ಯೆನೇ ಇದೆ ಅಂತ ಇದ್ರಲ್ಲಿ ಬರ್ತಿದೆ. ಅದ್ರ ಪ್ರಭಾವ ಪ್ರತಿದಿನ ಸಾವನ್ನ ಸೋಲಿಸ್ತಾ ಬದುಕ್ತಿರೋ ನನಗೆ ಜೀವನದ ಮೇಲೆ ಆಸಕ್ತಿನೇ ಹೋಗ್ಬಿಟ್ಟಿದೆ. ಕತ್ತಲೆ ಜೀವನ ಕಾಯಿಲೆಯಾಗಿ ಬದಲಾಗ್ತಿದೆ. ಸಮಸ್ಯೆಗಳಿಗೆ ಜೀವನನೇ ಹೊಂದ್ಕೊಬಿಟ್ಟಿದೆ. ಈ ಸಮಸ್ಯೆಯಿಂದ ಆಚೆ ತರೋಕ್ಕೆ ಪ್ರತಿದಿನ ಒಬ್ಬ ಬರ್ತಿದ್ದ. ಇವಾಗ ಅದು ಹೋಯ್ತು. ಇದ್ಯಾವುದು ಬದಲಾಗಲ್ಲ, ಯಾವತ್ತೂ ಬದಲಾಗಲ್ಲ. ಆವತ್ತು ಸೂರ್ಯ ನನ್ನ ಹಿಂದೆ ಇದ್ರು ಪ್ರಕಾಶವಾಗಿರೋ ಬೆಳಕು ನನ್ನ ಕಣ್ಮುಂದೆ ಕಾಣಿಸ್ತು. ಇಡೀ ಭೂಮಿಗೆ ಬೆಳಕು ಕೂಡ ಸೂರ್ಯನನ್ನ ಕತ್ಲಲ್ಲಿಟ್ಟಿದ್ರು. ಆ ಬೆಳಕು ನನ್ನ ಸೆಳಿತಾ ಇತ್ತು. ದೂರದಿಂದ ಸ್ಪಷ್ಟವಾಗಿ ಕಾಣಿಸ್ತಿರ್ಲಿಲ್ಲ. ಹತ್ತಿರ ಹೋಗಿ ನೋಡಿದಾಗ ನನ್ನ ಮೈಯೇ ಒಂದ್ಸಲ ಕಂಪಿಸ್ಬಿಡ್ತು. ಒಂದು ಊರಲ್ಲೊಬ್ಬ ರಾಜ ಇದ್ದ ಅಂತ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಕತೆ ಶುರು ಮಾಡ್ತಿದ್ರಲ್ಲ, ಆ ರಾಜ ಇವನೇ. ಯಾಕೆಂದ್ರೆ ಸಾಮಾನ್ಯ ಮನುಷ್ಯನ ಥರ ವ್ಯಕ್ತಿ ಕಾಣ್ತಿರ್ಲಿಲ್ಲ. ಮನುಷ್ಯನ ಸಾಮರ್ಥ್ಯಕ್ಕೆ ಮೀರಿ ಶಕ್ತಿ ಅವನಲ್ಲಿತ್ತು. I started believing miracles after seeing this person. ಖುಷಿಯಾಗಿರೋಕೆ ಮನುಷ್ಯರು ಯಂತ್ರಗಳನ್ನ ಸೃಷ್ಟಿ ಮಾಡಿ ಅದರಲ್ಲಿ ಆಟ ಆಡ್ತಾರೆ. ಅದರಿಂದ ನಂಗೆ ಖುಷಿ ಸಿಗ್ತಿಲ್ಲ. ನೆಮ್ಮದಿಯಾಗಿರೋಕೆ ಅವ್ರು ಇಷ್ಟ ಬಂದಿದ್ದ ಜಾಗಕ್ಕೆ ಹೋಗ್ತಾರೆ. ನನ್ನೊಬ್ಬನಿಗೆ ಬಿಟ್ಟು ಅದೇಗೆ ಇವ್ರಿಗೆಲ್ಲ ಇಷ್ಟು ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ನನಗೂ ಎಲ್ಲರೂ ಹಾಗೆ ಚಿಟ್ಟೆ ಥರ ಆರೋಗ್ಯ. ಆಗ ಹಾರಿದ್ರೆ ಮುಂದೆ ಏನು ಕೆಟ್ಟದ್ದು ಕಾದಿದೆಯೋ ಅನ್ನೋ ಭಯನೇ ಜಾಸ್ತಿ ಆಗುತ್ತೆ. ನನ್ನ ಹತ್ರ ಇರೋ ಪ್ರಶ್ನೆಗಳೇ ನನ್ನ ಗೊಂದಲಕ್ಕೆ ತಳ್ಳುತ್ತೆ. ಅದಕ್ಕೆ ಉತ್ತರ ಹುಡುಕಿ ಹುಡುಕಿ ನನ್ನ ನೆಮ್ಮದಿನೇ ಹಾಳೋಗ್ಬಿಟ್ಟಿದೆ. ನೆಮ್ಮದಿಯಾಗಿರೋಕ್ಕೆ ಪರಿಸ್ಥಿತಿ ಬಿಡ್ತಿಲ್ಲ, ಖುಷಿಯಾಗಿರೋಕ್ಕೆ ಭಯ ಬಿಡ್ತಿಲ್ಲ. ಇದಕ್ಕೆ ಕಾರಣ ಯಾರು? ಸೈತಾನ್ ನೋಡಕ್ಕೆ ತುಂಬ ಸುಂದರವಾಗಿರುತ್ತೆ. ಅದರ ಸೌಂದರ್ಯದಿಂದ ನಿನ್ನ ಬಂಧಿಸುತ್ತೆ. ಸೈತಾನ್ ಬಂಧನದಿಂದ ಹೊರಬರೋ ಶಕ್ತಿ ನಿನ್ನಲ್ಲಿಲ್ಲ, ಅದನ್ನ ಬಂಧಿಸೋ ಶಕ್ತಿ ನನ್ನಲ್ಲಿದೆ. ನಿನ್ನಲ್ಲಿರೋ ಗೊಂದಲ
ಆದಷ್ಟು ಬೇಗ ಸಮಾಧಾನವಾಗಿರೋ ಉತ್ತರ ಕಾಣ್ಕೋ. ಯಾಕೆಂದ್ರೆ ಭಯ ಪಡ್ಬೇಕಾಗಿರೋದು ನೀನಲ್ಲ ಸೈತ. ಅದು ಟ್ರಿಕ್ ಅಷ್ಟೇ. ಅದರಲ್ಲಿ ಯಾವ ಮ್ಯಾಜಿಕ್ಕೂ ಇಲ್ಲ ಅನ್ನೋರ್ನ ಒಂದು ಬಾಗ್ಲೊಳಗಡೆ ಕಳಿಸ್ತಾ ಇದ್ದ. ಯಾವ ಬಾಗ್ಲು? ನಾನು ಮಿರಾಕಲ್ಸ್ನ ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆ ಬಾಗ್ಲೊಳಗಡೆ ಹೋದ್ಮೇಲೆ. ಬಿಕಾಸ್ ಇಟ್ಸ್ ಅನ್ ಅನದರ್ ವರ್ಲ್ಡ್. ನನ್ನ ರೂಟೀನ್ ಲೈಫಲ್ಲಿ ನನಗೆ ಬೇಕಾಗಿದ್ದದ್ದೊಂದೇ, ಅದು ತುಂಬ ಪ್ರಯತ್ನದ ನಂತರ ಸಿಗುತ್ತೆ. ನಾನು ಅನುಭವಿಸ್ಬೇಕಾದ್ರೆ ತುಂಬ ಶ್ರಮ ಆಗಬೇಕು ಅಂದ್ಕೊಂಡಿದ್ದೆ. ನನ್ನ ಆಸೆ ಇಷ್ಟು ಸುಲಭವಾಗಿ ನನ್ನ ಕಣ್ಮುಂದೆ ನೆರವೇರುತ್ತೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನಾನೊಂದು ತಪ್ಪು ಮಾಡಬೇಕಾಯ್ತು. ಏನದು? ನೀನು ರಕ್ಷಿಸಬೇಕು ಅಂತ ಸೈತಾನೇ ನಿನ್ನಿಂದ ದೂರ ಮಾಡಿದ್ರು. ನೀನು ಅವನ್ನ ಚೀಟರ್ ಅಂತ ಹೇಳಿದೀಯ ಅಂದರೆ ನಿನ್ನ ಜೀವನದ ಉದ್ದೇಶ ಏನು? ವುಡ್ ಯು ಎವರ್ ನೋ ದ ಪರ್ಪಸ್ ಆಫ್ ಯುವರ್ ಲೈಫ್ ಹ್ಯೂಮನ್? ಏನು ನಿನ್ನ ಆಸೆ? ನನ್ನೆಲ್ಲ ಆಸೆಗಳನ್ನ ಈಡೇರಿಸೋನ ಹತ್ರ ಹೋಗೋದು. Did you enjoy? ನಂಗೆ ಸಮಾಧಾನ ಆಗ್ತಿಲ್ಲ. ಏಕೆ? ನಂದು ಒಂದು ಇಚ್ಛೆ ಇದೆ, ಒಂದು ದೊಡ್ಡ ಸಂಕಲ್ಪ ಮಾಡಿದ್ದೀನಿ. ಅದಕ್ಕೆ ನಿಮ್ಮ ಸಹಾಯ ಬೇಕು. ಏನ್ ಸಂಕಲ್ಪ ಮಾಡಿದ್ಯಾ? ಜಸ್ಟ್ ಇಮ್ಯಾಜಿನ್, ನಮ್ಗೆ ಯಾವ ರೂಲ್ಸು, ರೆಗ್ಯುಲೇಷನ್ಸು, ರಿಸ್ಟ್ರಿಕ್ಷನ್ಸು ಇಲ್ಲದೆ ಪ್ರತಿಯೊಂದಕ್ಕೂ ಆಕ್ಸೆಸ್ ಸಿಕ್ಕಿ ನಮ್ಗೆ ಇಷ್ಟ ಬಂದ ಹಾಗೆ ಈ ಪ್ರಕೃತಿನ ಬದಲಾಯಿಸ್ಕೊಳ್ಳೋ ಅವಕಾಶ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆ ಜಾಗ ನೋಡಿ, ನಂಗೆ ಬುದ್ಧಿ ಬಂದಾಗಿಂದ ನೋಡ್ತಿದ್ದೀನಿ. ಆ ರಾಶಿ ಮರಗಳು, ಇಕ್ಕಟ್ಟಿನ ದಾರಿ, ಪ್ರತಿದಿನ ಹಿಂಸೆ ಆಗುತ್ತೆ ನನಗೆ ಆ ಜಾಗ ನೋಡೋಕ್ಕೆ. ಒಂದು ಹೊಸ್ತನ ಇಲ್ಲ, ಅಭಿವೃದ್ಧಿ ಆಗಿಲ್ಲ, ಹೊಸ ಆವಿಷ್ಕಾರ ಆಗಿಲ್ಲ, ಒಂದು ನಾಗರಿಕತೆ ಇಲ್ಲ, ಒಂದು ವ್ಯವಸ್ಥೆ ಸೃಷ್ಟಿ ಆಗಿಲ್ಲ. ಈ ಥರ ಇದ್ರೆ ನಂಗೆ ಚೂರು ಇಷ್ಟ ಆಗ್ತಿಲ್ಲ. ಆ ಥರ ಉಲ್ಟಾ ನಡಿಬಾರ್ದು ಅಂತ ಹೆಸರು ಹೇಳಿದ್ದೀನಿ. ನಂಗೆ ಹೀಗೆ ಇಷ್ಟ, ನಾನು ಹೀಗೆ ನಡೆಯೋದು. ನಂದು ಇನ್ನೂ ಮುಗ್ದಿಲ್ಲ, ಕೇಳಿಸ್ಕೊಳ್ಳಿ. ಹೇಳಪ್ಪ. ನನಗೆ ಲಕ್ಸುರಿ ಲೈಫ್ ಬೇಕು. ನನ್ನ ಮೂಡ್ ಸ್ವಿಂಗಿಗೆ ಈ ವಾತಾವರಣ ಬದಲಾಗಬೇಕು. ಪ್ರತಿದಿನ ಎಕ್ಸೈಟ್ಮೆಂಟ್ ಇರಬೇಕು. ಪ್ರತಿ ಕ್ಷಣನೂ ವಿಧವಾಗಿ ಅನುಭವಿಸ್ಬೇಕು. ನಾನು ಆಟ ಆಡೋಕ್ಕೆ ದೊಡ್ಡ ಮೈದಾನ ಇರಬೇಕು. ಅದ್ರ ಪಕ್ಕದಲ್ಲಿ ನಾನು ಎಕ್ಸಿಬಿಷನ್ ಕಟ್ಟಿಸ್ಬೇಕು. ಎಲ್ಲರೂ ಬಂದು ಖುಷಿಯಾಗಿ ಆಟ ಆಡಬೇಕು. ಅದರಿಂದ ನಾನು ದುಡ್ಡು ಸಂಪಾದನೆ ಮಾಡಬೇಕು. ಇನ್ನೂ ತುಂಬ ಆಸೆ ಇದೆ ನನಗೆ. ಅದಕ್ಕೆ ನಿಮ್ಮ ಅವಶ್ಯಕತೆ ನಂಗೆ ಬೇಕು. ಅವಶ್ಯಕತೆ ನಿನ್ನ ಹೊಸ ವಿಷಯನ ಆವಿಷ್ಕಾರ ಮಾಡೋಕೆ ಪ್ರೇರೇಪಿಸುತ್ತೆ. ನಿನ್ನೆಲ್ಲ ಕನಸುಗಳಿಗೆ ಈ ಪ್ರಕೃತಿನೇ ಅವಕಾಶ ಮಾಡಿಕೊಡುತ್ತೆ. ನಿನ್ನ ದಾರಿಗೆ ಯಾವ ಸೈತಾನು ಅಡ್ಡ ಬರ್ತಿರೋ ಹಾಗೆ ನಾನು ನೋಡ್ಕೋತೀನಿ. ಮುಂದೆ ಇದ್ರ ಪರಿಣಾಮ ನಿನಗೆ ಗೊತ್ತಾಗುತ್ತೆ. ನಿನ್ನ ಕಣ್ಣಿಗೆ ಈ ಪ್ರಪಂಚ ಚಿಕ್ಕದಾಗಿ ಕಾಣ್ಬೋದು, ಆದರೆ ನಿನಗಿಂತ ಈ ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಗೊತ್ತಾ? ಇವಾಗ ಹೇಳಿ, ನನ್ನ ಕನ್ಸುಗಳನ್ನೆಲ್ಲ ಯಾವಾಗ ಈಡೇರಿಸ್ತೀರಾ?
ನಿಮ್ಮ ಹತ್ರ ಎಲ್ಲ ಶಕ್ತಿ ಇದೆ ತಾನೇ? ಇವಾಗ್ಲೇ ಇದೆಲ್ಲ ಮಾಡಿ. ಮ್ಯಾಜಿಕ್ ಸ್ಟಿಕ್ ತಂದಿಲ್ವಲ್ಲ. ಪ್ಲೀಸ್ ನನ್ಗೆ ಇವಾಗ್ಲೇ ಇದೆಲ್ಲ ಬೇಕು. ಪ್ಲೀಸ್ ನನ್ಗೆ ಈಗಲೇ ಬೇಕು. ನನ್ಗೆ ಇವಾಗ್ಲೇ ಬೇಕಿದೆಲ್ಲ. ಪ್ಲೀಸ್ ನನ್ಗೆ ಈಗಲೇ ಬೇಕು. ನನ್ಗೆ ಈಗಲೇ ಬೇಕು. ನನ್ಗೆ ಈಗಲೇ ಬೇಕು. ಈ ವಿಚಾರವಾಗಿ ನಿನ್ನ ಹತ್ರ ತುಂಬ ಸಲ ಬಂದಿದ್ದೆ. ಪ್ರತಿಕ್ರಿಯೆ ಸಿಗದೆ ವಾಪಸ್ ಬಂದಿದ್ದೆ. ನಿನ್ನ ಏಜ್ ಆಗಿದೆ ಹ್ಯೂಮನ್. ಆಕರ್ಷಕವಾಗಿರೋದು ಯಾವುದೇ ಇದ್ದರೂ ಅದನ್ನು ಅಂದಾಗಬೇಕು, ನಾನು ಅದನ್ನು ಅನುಭವಿಸ್ಬೇಕು ಅನಿಸುತ್ತೆ. ಆ ಆಸೆ ಖುಷಿ ಕೊಟ್ಟರು ಇಡೀ ದಿನದ ನೆಮ್ಮದಿ ಕಿತ್ಕೊಳ್ಳುತ್ತೆ. ನಾನು ಇನ್ನೊಬ್ಬರ ಥರ ಪವರ್ಫುಲ್ ಆಗಬೇಕು, ಅವ್ರ ಲೈಫ್ ಸ್ಟೈಲ್ನ ನಾನು ಎಂಜಾಯ್ ಮಾಡಬೇಕು, ಎಲ್ಲರೂ ಅಟೆನ್ಷನ್ ನನ್ನ ಮೇಲೆ ಇರಬೇಕು ಅಂದ್ಕೊಳ್ಳೋದು ತಪ್ಪಲ್ಲ ಹ್ಯೂಮನ್. ಅಂದ್ಕೊಂಡೆ ಮಲ್ಕೊಳ್ಳೋದು ತಪ್ಪು. ನೀನು ಎಚ್ಚರಿಸೋಕ್ಕೆ ತುಂಬ ಸಲ ಬೆಲ್ ಮಾಡಿದ್ದೀನಿ. ಅದೃಷ್ಟದ ಬಾಗಿಲನ್ನ ನೀನು ಓಪನ್ ಮಾಡಲಿಲ್ಲ. ಬದಲಾವಣೆ ಅನ್ನೋ ಪದ ಬಿಟ್ಟು ಪ್ರಪಂಚದಲ್ಲಿ ಎಲ್ಲ ಬದಲಾಗುತ್ತೆ. ದೇರ್ ಸಮಥಿಂಗ್ ದಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇನ್ ಯುವರ್ ಪಾಸ್ಟ್. It may be your illusion. How will you come out from this, human? ನಾನಿದ್ರಿಂದ ಹೊರಬರೋಕ್ಕಾಗದೆ ಸಾಯೋಣ ಅಂತ ತೀರ್ಮಾನ ಮಾಡಿ ಒಂದು ಜಾಗಕ್ಕೆ ಹೋಗಿದ್ದೆ. ಆದರೆ ಅದೇ ಜಾಗದಲ್ಲಿ ಒಬ್ಬ ಮುದುಕ ಏನು ನೋಡ್ತಿದ್ದೀರಾ? 5 ನಿಮಿಷಕ್ಕೆ ಮುಂಚೆ ನಾನಿಲ್ಲಿ ಕೂತ್ಕೊಂಡು ಬಿಸ್ಕಿಟ್ ತಿಂತಾ ಇದ್ದೆ. ಬಿಸ್ಕಿಟ್ ಚೂರು ನೆಲದ ಮೇಲೆ ಬಿದ್ದಿತ್ತಲ್ಲ, ಅದನ್ನೊಂದು ಇರುವೆ ಎತ್ಕೊಂಡು ಹೋಗ್ತಾ ಇತ್ತು. ಆಪೋಸಿಟ್ಟಿಂದ ಬಂದ ಇರುವೆ ಡಿಕ್ಕಿ ಹೊಡೆದು ಬಿಸ್ಕಿಟ್ ಚೂರನ್ನ ಕೆಳಗಡೆ ಬೆಳೆಸ್ಬಿಡ್ತು. ಆ ಇರುವೆ ಈ ಇರುವೆಗೆ ಏನು ಬೈತಿರ್ಬೋದು ಅಂತ ನಾನು ನೋಡ್ತಾ ಇದ್ದೆ. ಅದ್ಭುತ! ಏನು ಅದ್ಭುತವಾಗಿದೆ ಈ ಮರ. ಆ ಎಲೆ ನೋಡು, ಆ ಕೊಂಬೆ ನೋಡು. ಒಂದೊಂದು ಕೊಂಬೆನೂ ಆರ್ಡರ್ ಮಾಡಿ ಕೈಲಿ ಫಿಕ್ಸ್ ಮಾಡಿರೋ ಥರ ಇದೆ. ತಾತ, ಆ ಮರ ಇರೋದೇ ಹಾಗೆ, ಅದರಲ್ಲೇನಿದೆ?
ನಾನು ಪ್ರತಿ ಸಲ ಈ ಮರ ನೋಡಿದಾಗಲೆಲ್ಲ ಅದರಲ್ಲೊಂದು ಬದಲಾವಣೆ ಇರುತ್ತೆ. ಇಟ್ ಆಲ್ವೇಸ್ ಸರ್ಪ್ರೈಸಸ್ ಮೀ. ಎವ್ರಿ ಪ್ರೆಸಿಡೆಂಟ್ ಹ್ಯಾಸ್ ಇಟ್ಸ್ ಓನ್ ಕಾನ್ಸಿಕ್ವೆನ್ಸಸ್. ಅದಿರೋದೇ ಹಾಗೆ. ನಾವು ಅದನ್ನು ಹಾಗೆ ಸ್ವೀಕರಿಸಬೇಕು. ಪ್ರತಿಯೊಂದನ್ನೂ ಎಂಜಾಯ್ ಮಾಡಬೇಕು. ಯಾಕೆ, ಹೇಗೆ, ಅದಲ್ಲ ಅಂತ ತಲೆ ಕೆಡಿಸ್ಕೊಂಡ್ರೆ ಇಟ್ ವಿಲ್ ಡಿಸ್ಟ್ರಾಕ್ಟ್ ಮೀ ಫ್ರಮ್ ಹ್ಯಾಪಿನೆಸ್. ತಾತ, ನನಗೆ ಈ ಏಜಲ್ಲೇ ಜೀವನನೇ ಬೇಡ ಅನಿಸ್ಬಿಟ್ಟಿದೆ. ಆದರೆ ನೀವು ಈ ಏಜಲ್ಲೂ ಲೈಫ್ನ ಇಷ್ಟು ಎಂಜಾಯ್ ಮಾಡ್ತಿರಲ್ಲ, ಹೇಗೆ? ಪ್ರತಿಯೊಬ್ಬರು ತಾತ, ನನಗೆ ಕಾಲು ನೋವ್ತಿದೆ, ಮುಂದೆ ಎಲ್ಲಾದರೂ ಕೂತ್ಕೊಂಡು ಮಾತಾಡೋಣ. ತಾತ ಏನೋ ಹೇಳ್ತಿದ್ರಲ್ಲ. ಪ್ರತಿಯೊಬ್ಬರಿಗೂ ಅವ್ರವ್ರ ಜೀವನ ಸೃಷ್ಟಿ ಮಾಡ್ಕೊಳ್ಳೋ ಶಕ್ತಿ ಅವರಲ್ಲೇ ಇರುತ್ತೆ ಕಣ. ಆದರೆ ಆ ವಿಚಾರ ಅವರಿಗೆ ಗೊತ್ತಿರಲ್ಲ. ಬಿಕಾಸ್ ದೇ ಆಲ್ ಆರ್ ಲಿವಿಂಗ್ ಇನ್ ದ ಪಾಸ್ಟ್ ಆರ್ ಇನ್ ಫ್ಯೂಚರ್. ನಿಂಥರ ಈ ಏಜಲ್ಲೇ ಜೀವನನೇ ಬೇಡ ಅಂತಾರಲ್ಲ, ಅಂಥವರು ಪರಿಸ್ಥಿತಿನೇ ಬದಲಾಗಲಿ ಅಂತ ಕಾಯ್ತಾ ಕೂತಿರ್ತಾರೆ. ಆದರೆ ನಮ್ಮ ಮನಸ್ಥಿತಿ ಬದಲಾದರೆ ಆಟೋಮೆಟಿಕ್ ಆಗಿ ಎಲ್ಲ ಬದಲಾಗುತ್ತೆ ಮೈ ಡಿಯರ್ ಫ್ರೆಂಡ್. ನಿಮ್ಮ ಏಜ್ನವ್ರಿಗಿರೋ ದೊಡ್ಡ ಧೈರ್ಯ ಏನು ಗೊತ್ತಾ? ನಮ್ಮ ಹತ್ರ ಲೈಫ್ ಲಾಂಗ್ ಅನ್ಲಿಮಿಟೆಡ್ ಟೈಮ್ ಇದೆ ಅಂತ ಜೀವನನ ಕ್ಯಾಶುವಲ್ ಆಗಿ ತೊಗೊಂಡ್ಬಿಡ್ತೀರಾ. ಆದರೆ ರಿಯಾಲಿಟಿಗೆ ನಿಮ್ಮ ಹತ್ರ ಇರೋದು ಲಿಮಿಟೆಡ್ ಟೈಮ್ ಅಷ್ಟೇ. ಅದನ್ನು ಆನಂದದಿಂದ ಕಳೆಯೋದು ಬಿಟ್ಟು ಬರೀ ಚಿಂತೆಯಲ್ಲಿ ಕಳೆದ್ರೆ ಹೇಗೆ? ನಮ್ಮ ಜೀವನದ ಅವಧಿನ ನಾವು ಜಾಸ್ತಿ ಇಮ್ಯಾಜಿನೇಷನಲ್ಲಿ ಕಳಿತೀವಿ ಅಲ್ವಾ? ಆ ಇಮ್ಯಾಜಿನೇಷನ್ಗೆ ಎಷ್ಟು ಶಕ್ತಿ ಇದೆ, ಅದರಿಂದ ನಮ್ಮ ಜೀವನ ಎಷ್ಟು ಸುಂದರವಾಗಿ ಕಟ್ಬೋದು ಅನ್ನೋದು ಕೆಲವರಿಗೆ ಅರ್ಥನೇ ಆಗಲ್ಲ. ಬದುಕಲ್ಲಿ ತೃಪ್ತಿ ಇರಲ್ಲ, ನಿರಾಸೆ, ದುಃಖ, ಇದರಲ್ಲೇ ಅರ್ಧ ಜೀವನ ಕಳಿತೀವಿ. ಸಂಪೂರ್ಣವಾಗಿ ಯಾವುದನ್ನು ಎಂಜಾಯ್ ಮಾಡಲ್ಲ. ಚಿಕ್ಕ ವಯಸ್ಸಿನಲ್ಲಿ ನಾನು ಹೀಗೆ ಇದ್ದೆ ಕಣ. ಆವಾಗ ನನಗೆ ಒಬ್ಬ ಮೆಜಿಷಿಯನ್ ಸಿಕ್ಕಿದ್ರು. ಅವರು ನನಗೆ ಖುಷಿಯಾಗಿ ನೆಮ್ಮದಿಯಾಗಿ ಹೇಗೆ ಬದುಕಬೇಕು ಅಂತ ಹೇಳಿಕೊಟ್ರು. ಏನು, ಮೆಜಿಷಿಯನ್ ನಿಮಗೂ ಸಿಕ್ಕಿದ್ರಾ? ಹೌದು, ಅವ್ರು ಹೇಳಿದ ಮೇಲೇ ಇದೇ ಜಾಗದಲ್ಲಿ ಒಂದು ದೊಡ್ಡ ಎಕ್ಸಿಬಿಷನ್ ಇತ್ತು. ಅದನ್ನು ನಾನು ಪರ್ಚೇಸ್ ಮಾಡಿ ಎಲ್ಲ ಒಡೆದು ಹಾಕಿಸಿ ಕಂಪ್ಲೀಟ್ ಗಿಡ ನಡೆಸಿ ಇಲ್ಲೇ ಆಟ ಆಡ್ತಾ ಇರ್ತೀನಿ. ತಾತ, ಖುಷಿಯಾಗಿ ನೆಮ್ಮದಿಯಾಗಿ ಬದುಕೋಕೆ ಏನು ಮಾಡಬೇಕು ಅಂತ ಹೇಳಿದರು ಆ ಮ್ಯೂಜಿಷಿಯನ್? ಸಮಾಧಾನ. ಅರ್ಜೆಂಟ್ ಯಾಕೆ? ಇಲ್ಲಿ ಜಾಗ ಇದೆ, ಕೂತ್ಕೊಂಡು ಮಾತಾಡೋಣ ಬಾ. ಸಿಂಪಲಾಗಿ ಕೇಳ್ತೀನಿ. ನಿನಗೊಂದು ದೊಡ್ಡ ರೋಗ ಇದೆ, ನಾಳೆ ನೀನು ಸತ್ತು ಹೋಗ್ತೀಯ ಅಂತ ನಿಂಗೆ ಡಾಕ್ಟ್ರ್ ಹೇಳಿದ್ರೆ ನೀನೇನು ಮಾಡ್ತೀಯ? ನನಗೇನೇನು ಆಸೆ ಇತ್ತೋ ಅದನ್ನೆಲ್ಲ ಇವತ್ತೇ ಮಾಡ್ಬಿಡು. ಈ ಕ್ಷಣ ನಿನಗೇನು ಅನ್ನಿಸ್ತಾ ಇದೆ ಹ್ಯೂಮನ್? ನನ್ನ ಸೆಲೆಕ್ಷನ್ ಸರಿಯಾಗಿದ್ದಿದ್ರೆ ನಾವಿಬ್ಬರು ಜೊತೆಗಿರೋ ಸಂದರ್ಭನೇ ಬರ್ತಿರಲ್ಲ ಅನ್ಸುತ್ತೆ ಕಣ. ನಾನೇನೋ ಮಾಡಿದೆ?